जय राधा माधव कुंज विहारी। जय राधा माधव कुंज विहारी। जय गोपी जनवल्लभ गिरिवरधारी। यशोदानंदन द्विजयनारंजन यमुना तीरावनचारी। जय राधा माधव कुंज विहारी। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम राम हरे हरे। हरे कृष्णा कृष्ण 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 हरे हरे, हरे राम राम हरे हरे। जय प्रभुपाद जय प्रभुपाद जय प्रभुपाद श्रील प्रभुपाद। निताई गौर हरिबो 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 निताई गौर हरिबो। जय भो विष्णुपाद परमहंस परिव्राजकाचार्य अष्टोत्तर शतशी श्रीमद् दिवान अभय चरणारविंद भक्ति वेदांत स्वामी श्रील प्रभुपाद की जय। जय भो विष्णुपाद परमहंस परिव्राजकाचार्य अष्टोत्तर शतशी श्रीमद् दिवान भक्ति सिद्धांत सरस्वती श्रील प्रभुपाद की जय। अनंत कोटि वैष्णव वृंद की जय। नमाचार्य हरिदास ठाकुर जी की जय। प्रेम से कहो श्री कृष्ण चैतन्य प्रभु नित्यानंद श्री अद्वैत गदाधर शिवसादि गौर भक्त की जय। श्री श्री राधा कृष्ण गोप गोपीनाथ श्याम कुंड राधा कुंड गोवर्धन की जय। जय श्री गंगामाई जमुनामाई भक्ति देवी तुलसी देवी की जय। श्री श्री वृंदावन धाम की जय। मथुरा मायापुर नवदीप धाम की जय। पुरुषोत्तम मास की जय। अनंत कोटि वैष्णव वृंद की जय। निताई गौर प्रेमानंदे हरे हरि। All glories to Samaditis. All glories to Samaditis. All glories to Samaditis. All glories to Sri Guru and Gauranga Hari Hari Bol. सर्वशास्त्र पीयूषा सर्ववेदैक सत्फला सर्वसिद्धांत रत्नाढ्या सर्वलोकैक दृक्पदा सर्वभागवत प्राणा श्रीमद्भागवत प्रभु कलिध्वांतोदितादित्या श्री कृष्णा परिवर्तिता परमानंद पाठाय प्रेम वर्षाक्षरायते सर्वदा सर्वसेव्याय श्री कृष्णाय नमोस्तुते। मदेक बंधु मत्संगी मद्गुरु मन्महाधना मन्निष्ठारक मद्भाग्या मदानंद नमोस्तुते। असाधु साधु तातायिन अति नीचोच्चता करा हानामुंच कदचिन्मां प्रेम हृत्कंठयोस्फुरा। ओम नमो भगवते वासुदेवाय। ओम नमो भगवते वासुदेवाय।
ओम नमो भगवते वासुदेवाय। ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 4 ಶ್ಲೋಕ 9. ತಸ್ಮಿನ್ ಮಹಾ ಭಾಗವತೋ ದ್ವೈಪಾಯನ ಸುಹೃತ್ಸಖಾ ಲೋಕಾನನುಚರನ್ ಸಿದ್ಧಾ ಆಸಸಾತ್ ಯದೃಚ್ಛಯಾ. ತಸ್ಮಿನ್ ಮಹಾಭಾಗವತೋ ದ್ವೈಪಾಯನ ಸುಹೃತ್ಸಖಾ ಲೋಕಾನನುಚರನ್ ಸಿದ್ಧ ಆಸಸಾದ್ಯತುಚ್ಛಯ. ತಸ್ಮಿನ್ ಆಗ, ಮಹಾಭಾಗವತ ಪರಮಪ್ರಭುವಿನ ಪರಮ ಭಕ್ತನಾದ ದ್ವೈಪಾಯನ ಕೃಷ್ಣ ದ್ವೈಪಾಯನ ವ್ಯಾಸರ ಸುಹೃತ್ ಹಿತಚಿಂತಕನಾದ ಸಖ ಸ್ನೇಹಿತನಾದ ಲೋಕಾನ್ 3 ಲೋಕಗಳನ್ನು ಅನುಚರನ್ ಸಂಚರಿಸತಕ್ಕವನಾಗಿ ಸಿದ್ಧೇ ಆ ಆಶ್ರಮದಲ್ಲಿ ಆಸಸಾದ್ ಬಂದನು ಯದೃಚ್ಛಯ ತನ್ನ ಸ್ವ ಇಚ್ಛೆಯಿಂದ. ಅನುವಾದ: ಮೈತ್ರೇಯನು ಶ್ರೀಕೃಷ್ಣನ ಪರಮ ಭಕ್ತ, ಮಹರ್ಷಿ ಕೃಷ್ಣ ದ್ವೈಪಾಯನ ವ್ಯಾಸರ ಸ್ನೇಹಿತ ಮತ್ತು ಹಿತಚಿಂತಕ. ಅವನು ಜಗತ್ತಿನ ಹಲವು ಭಾಗಗಳಲ್ಲಿ ಸುತ್ತಾಡಿದ ಅನಂತರ ಸ್ವ ಇಚ್ಛೆಯಿಂದ ಆ ಸಮಯದಲ್ಲಿ ಆ ಸ್ಥಳವನ್ನು ತಲುಪಿದನು. ಭಾವಾರ್ಥ: ಮೈತ್ರೇಯನು ವೇದವ್ಯಾಸರ ತಂದೆ ಮಹರ್ಷಿ ಪರಾಶರರ ಶಿಷ್ಯರಲ್ಲಿ ಒಬ್ಬನು. ವೇದವ್ಯಾಸರು ಮತ್ತು ಮೈತ್ರೇಯರು ಹೀಗಾಗಿ ಪರಸ್ಪರ ಸ್ನೇಹಿತರು, ಹಿತೈಷಿಗಳು ಆಗಿದ್ದರು. ಯಾವುದೋ ಆಕಸ್ಮಿಕ ಅದೃಷ್ಟದಿಂದ ಮೈತ್ರೇಯನು ಪರಮಪ್ರಭು ಶ್ರೀಕೃಷ್ಣನು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳವನ್ನು ತಲುಪಿದನು. ಶ್ರೀಕೃಷ್ಣನನ್ನು ಸಂಧಿಸುವುದು ಒಂದು ಸಾಮಾನ್ಯ ಸಂಗತಿಯಲ್ಲ. ಮೈತ್ರೇಯನು ಒಬ್ಬ ಮಹಾ ಋಷಿ, ವಿದ್ವಾಂಸ ಮತ್ತು ದಾರ್ಶನಿಕ. ಆದರೆ ಶ್ರೀಕೃಷ್ಣನ ಶುದ್ಧ ಭಕ್ತನಾಗಿರಲಿಲ್ಲ. ಆದ ಕಾರಣ ಆ ಕಾಲದಲ್ಲಿ ಶ್ರೀಕೃಷ್ಣನೊಂದಿಗೆ ಅವನ ಸಂಧಿಸುವಿಕೆಯು ಅಜ್ಞಾತ ಸುಕೃತಿಯ ಫಲ ಅಥವಾ ಅಜ್ಞಾತ ಭಕ್ತಿ ಸೇವೆಯ ಫಲವಾಗಿರಬೇಕು. ಶುದ್ಧ ಭಕ್ತರು ಶುದ್ಧ ಭಕ್ತಿಯುತ ಕಾರ್ಯಗಳಲ್ಲಿ ಸದಾ ನಿರತರಾಗಿರುತ್ತಾರೆ. ಹಾಗಾಗಿ ಭಗವಂತನೊಡನೆ ಅವರ ಸಂಧಿಸುವಿಕೆಯು ಸಹಜವಾದುದೇ. ಆದರೆ ಆ ಮಟ್ಟದಲ್ಲಿ ಇಲ್ಲದವರು ಭಗವಂತನನ್ನು ಸಂಧಿಸಿದರೆ ಅದು ಯಾವುದೇ ಆಕಸ್ಮಿಕ ಭಕ್ತಿ ಸೇವೆಯ ಅಜ್ಞಾತ ಫಲದಿಂದ ಆಗಿರುತ್ತದೆ. ಓಂ ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತನ್ನೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಾಂ तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललितान् श्रीविशाखान्वितांश्च. हे कृष्ण करुणा सिन्धु दीनबन्धु जगत्पते गोपेश गोपिका कान्त राधाकान्त नमोस्तुते. तप्त कांचना गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य
ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರನ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರು ದೀನತಾರಿಣಿ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಅವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ನನಗೆ ಮತ್ತೊಮ್ಮೆ ಈ ಒಂದು ಅವಕಾಶವನ್ನ ಶ್ರೀಮದ್ ಭಾಗವತದ ಒಂದು ಪಠಣವನ್ನ ಮಾಡೋದಕ್ಕೆ, ತಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನ ನೀಡಿದ್ದೀರಿ. ಇದು ನನ್ನ ಅತ್ಯಂತ ಸೌಭಾಗ್ಯ ಅಂತ ತಿಳ್ಕೊಳ್ತೇನೆ. ಸೊ ಇವತ್ತಿನ ದಿವಸ ನಾವು ಓದಿರುವ ಶ್ಲೋಕ ಏನಿದೆ ಅಂತಂದ್ರೆ, ಶ್ರೀಮದ್ ಭಾಗವತದ 3ನೇ ಸ್ಕಂದದಿಂದ 4ನೇ ಅಧ್ಯಾಯದ 9ನೇ ಶ್ಲೋಕ. ಭಗವಂತ ದೇವು ತಮ್ಮ ಪರಮ ಪುರುಷ ತನ್ನ ಒಂದು ಕೊನೆಯ ನಿರ್ದೇಶನವನ್ನ ಉದ್ಧವನಿಗೆ ಹೇಳುವುದಕ್ಕೆ ಸಿದ್ಧನಾಗಿದ್ದಾನೆ. ಭಗವಂತ ಒಂದು ಅಶ್ವತ್ಥ ವೃಕ್ಷದ ಕೆಳಗಡೆ ಅದಕ್ಕೆ ಆನಿಸಿಕೊಂಡು, ಅಂತಂದ್ರೆ ಅದರ ಒಂದು ಆಶ್ರಯವನ್ನ ತೆಗೆದುಕೊಂಡು ಕುಳಿತಿದ್ದಾನೆ. ಕೈಯನ್ನ ಎಡಗಾಲಿನ ಮೇಲೆ ಇಟ್ಟು ಒರಗಿದ್ದಾನೆ ಅಂತ ಹೇಳ್ಬಹುದು. ಅವನ ಪಕ್ಕದಲ್ಲಿ ಉದ್ಧವ ಕುಳಿತಿದ್ದಾನೆ. ಅಂಥ ಸಂದರ್ಭದಲ್ಲಿ ಮೈತ್ರೇಯ ಋಷಿಗಳು ಅಲ್ಲಿಗೆ ಬರ್ತಾರೆ. ಮೈತ್ರೇಯ ಋಷಿಗಳ ಬಗ್ಗೆ ಇಲ್ಲಿ ವರ್ಣನೆ ಇದೆ. ಅವರು ಕೃಷ್ಣ ದ್ವೈಪಾಯನ ವ್ಯಾಸರ ಸ್ನೇಹಿತರು, ಹಿತೈಷಿಗಳು ಮತ್ತು ಅವರ ವ್ಯಾಸದೇವರ ತಂದೆ ಪರಾಶರರ ಶಿಷ್ಯರು. ಸೊ ಶ್ರೀಲ ಪ್ರಭುಪಾದರು ಇಲ್ಲಿ ಅವರ ಬಗ್ಗೆ ವರ್ಣಿಸ್ತಾರೆ. ಅವರು ಯಾವುದೋ ಆಕಸ್ಮಿಕ ಅದೃಷ್ಟದಿಂದ ಪ್ರಭು ಶ್ರೀಕೃಷ್ಣನು ವಿಶ್ರಾಂತಿ ಪಡೆಯುತ್ತಿದ್ದ ಆ ಸ್ಥಳವನ್ನು ತಲುಪಿದರು. ಶ್ರೀಕೃಷ್ಣನನ್ನು ಸಂಧಿಸುವುದು ಒಂದು ಸಾಮಾನ್ಯ ಸಂಗತಿಯಲ್ಲ. ಭಕ್ತರು ನಾವೆಲ್ಲರೂ ಸಾಧನ ಭಕ್ತಿಯನ್ನ ಅಭ್ಯಾಸ ಮಾಡ್ತಾ ಇದ್ದೇವೆ. ನಮ್ಗೆಲ್ರಿಗೂ ಭಗವಂತನ ಆ ಒಂದು ಮಹೋನ್ನತ ಸ್ಥಾನ ಅದರ ಅರಿವು ಆಗಿರ್ತದೆ. ಶ್ರೀಲ ಪ್ರಭುಪಾದರು ಹೇಳುವಂತೆ ಶ್ರೀಕೃಷ್ಣನನ್ನ ಸಂಧಿಸುವುದು ಒಂದು ಸಾಮಾನ್ಯ ಸಂಗತಿಯಲ್ಲ. ಮೈತ್ರೇಯರು ಒಬ್ಬರು ಮಹಾ ಋಷಿಗಳಾಗಿದ್ರು, ವಿದ್ವಾಂಸರಾಗಿದ್ರು ಮತ್ತು ದಾರ್ಶನಿಕರಾಗಿದ್ರು, ಫಿಲಾಸಫರ್ ಆಗಿದ್ರು. ಅವ್ರಿಗೆ ಫಿಲಾಸಫಿ ತುಂಬಾ ಚೆನ್ನಾಗಿ ಕರಗತವಾಗಿತ್ತು. ವಿದ್ವಾಂಸರಾಗಿದ್ದರು, ಸುಂದರವಾಗಿ ಹಾಡುವುದು, ಹೊಗಳುವುದು, ಹೇಳುವುದು ವಿದ್ವಾಂಸರಾಗಿದ್ರು. ಮಹಾ ಋಷಿಗಳಾಗಿದ್ರು, ಮಹಾ ಋಷಿಗಳಾಗಿದ್ರು. ಆದರೆ ಶ್ರೀಕೃಷ್ಣನ ಶುದ್ಧ ಭಕ್ತರಾಗಿರಲಿಲ್ಲ. ಅವರು ಶ್ರೀಕೃಷ್ಣನ ಶುದ್ಧ ಭಕ್ತರಾಗಿರ್ಲಿಲ್ಲ, ಮಿಶ್ರ ಭಕ್ತರಾಗಿದ್ರು. ಭಕ್ತರು ಹೌದು, ಅದ್ರ ಜೊತೆ ಸ್ವಲ್ಪ ಜ್ಞಾನನ ಮಿಶ್ರವಾಗಿತ್ತು. ಆದ ಕಾರಣ ಆ ಕಾಲದಲ್ಲಿ ಕೃಷ್ಣನೊಂದಿಗೆ
ಅವರ ಸಂಧಿಸುವಿಕೆಯು ಅಜ್ಞಾತ ಸುಕೃತಿಯ ಫಲ ಅಥವಾ ಅಜ್ಞಾತ ಭಕ್ತಿ ಸೇವೆಯ ಫಲವಾಗಿರಬೇಕು. ಸೊ ಈ ಅಜ್ಞಾತ ಸುಕೃತಿಯ ಬಗ್ಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಅವರು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಭಕ್ತಿ ಸೇವೆಯ ಒಂದು ಪ್ರಥೆ ಅಂತ ಒಂದು ಪದ್ಧತಿ ಅಥವಾ ಒಂದು ಪ್ರೊಸೆಸ್ ಅಂತ ನಾವು ಹೇಳ್ಬೋದು. ಒಂದು ಹೇಗೆ ಭಕ್ತಿ ಸೇವೆ ನಮ್ಗೆ ಸಿಗ್ತದೆ ಅಂತ ಅನ್ನೋದನ್ನ ವರ್ಣನೆ ಮಾಡ್ತಾ ಇರುವಾಗ ತುಂಬಾ ಸುಂದರವಾಗಿ ಅದನ್ನ ವರ್ಣನೆ ಮಾಡಿದ್ದಾರೆ. ಶ್ರೀ ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಅಧ್ಯಾಯ ಅಲ್ಲಿ ಚೈತನ್ಯ ಚರಿತಾಮೃತ ಇನ್ನೊಂದು ಪುಸ್ತಕ, ಅದರಲ್ಲಿ ಈ ಸುಕೃತಿಯ ಬಗ್ಗೆ ಹೇಳಿದ್ದಾರೆ. ಯಾವ ರೀತಿ ಸುಕೃತಿ ಇರ್ತದೆ. ಮೊದಲನೇದಾಗಿ ಭಕ್ತೋನ್ಮುಖಿ ಸುಕೃತಿ, ಎರಡನೇದು ಜ್ಞಾನೋನ್ಮುಖಿ ಸುಕೃತಿ, ಮೂರನೇದು ಕರ್ಮೋನ್ಮುಖಿ ಸುಕೃತಿ. ಸೊ ಈ ಭಕ್ತೋನ್ಮುಖಿ ಸುಕೃತಿ ಅದು ಭಗವತ್ ಭಕ್ತರನ್ನ ಸಂಧಿಸುವಂತೆ ಮಾಡ್ತದೆ. ಸೊ ಜ್ಞಾನೋನ್ಮುಖಿ ಸುಕೃತಿ ಏನಿದೆ ಅದು ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗುವಂತೆ ಮಾಡ್ತದೆ, ಅಂದ್ರೆ ಲಿಬರೇಷನ್, ಮುಕ್ತಿ. ಇನ್ನು ಕರ್ಮೋನ್ಮುಖಿ ಸುಕೃತಿ ಏನಿದೆ ಅದು ನಮ್ಮನ್ನ ಭೌತಿಕ ಫಲಗಳು ಅಂತ ಸ್ವರ್ಗ ಲೋಕಕ್ಕೆ ಹೋಗೋದು ಅಥವಾ ಬೇರೆ ಬೇರೆ ಈ ತಾತ್ಕಾಲಿಕ ಲಾಭಗಳನ್ನ ಪಡೆಯೋ ಹಾಗೆ ಮಾಡ್ತದೆ. ಸೊ ಇಲ್ಲಿ ಚೇರ್ ಮೇಲೆ ಇದೆ ನೋಡಿ, ಇಲ್ಲಿದೆ. ಸೊ ಈ ಒಂದು ಭಕ್ತಿ ಸೇವಾ ಪ್ರೊಸೆಸ್ ನಲ್ಲಿ ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಕೆಲವೊಂದು ಶ್ಲೋಕಗಳಲ್ಲಿ ಅದನ್ನ ತುಂಬಾ ಸುಂದರವಾಗಿ ಹೇಳಿದ್ದಾರೆ. ಕೌನ್ ಭಾಗ್ಯ ಕರೋ ಸಂಸಾರ ಕ್ಷಯೋನ್ಮುಖ হয়, ಸಾಧು ಸಂಗೀತ ಬಿ ಕೃಷ್ಣ ರತಿ ಉಪಜಾಯ. ಸೊ ಭಾಗ್ಯದಿಂದ, ಬೈ ಗುಡ್ ಫಾರ್ಚೂನ್ ಒನ್ ಬಿಕಮ್ಸ್ ಎಲಿಜಿಬಲ್ ಟು ಕ್ರಾಸ್ ದ ಓಸಿಯನ್ ಆಫ್ ನೆಸೆನ್ಸ್. ಈ ಅಜ್ಞಾನದ ಅಂಧಕಾರನ ದಾಟಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಭಾಗ್ಯ ಇರಬೇಕು. And when one's term of material existence decreases, one may get an opportunity to associate with pure devotees. ಒಬ್ಬ ವ್ಯಕ್ತಿಯ ಈ ಭೌತಿಕ ಜಗತ್ತಿನ ಸಹವಾಸ ಕ್ಷಯವಾಗ್ತಾ ಹೋಗ್ತದೆ. ಅಂದ್ರೆ ಅವನ ಟರ್ಮ್ ಮುಗಿಯತ್ತೆ, ಅವನ ಕಾಲಾವಧಿ ಮುಗಿಯತ್ತೆ. ಆಗ ಅವನಿಗೆ ಶುದ್ಧ ಭಕ್ತರ ಸಂಪರ್ಕ ಸಿಗ್ತದೆ. ಅಂತಹ ಒಂದು ಸಂಘದಿಂದ, ಅಂತಹ ಒಂದು ಸಂಪರ್ಕದಿಂದ ಒನ್ಸ್ ಅಟ್ರಾಕ್ಷನ್ ಟು ಕೃಷ್ಣ ಈಸ್ ಅವೇಕನ್. ಕೃಷ್ಣನ ಪ್ರತಿ ಅವನ ಒಂದು ಆಕರ್ಷಣೆ ಜಾಗೃತವಾಗ್ತದೆ. ಈ ಶ್ಲೋಕದ, ಇದು ಶ್ರೀಮದ್ ಚೈತನ್ಯ ಚರಿತಾಮೃತದ ಮಧ್ಯಲೀಲೆ 22ನೇ ಅಧ್ಯಾಯದ 45ನೇ ಶ್ಲೋಕದ ಭಾವಾರ್ಥದಲ್ಲಿ ಶಿಲ ಪ್ರಭುಪಾದರು ವರ್ಣನೆ ಮಾಡ್ತಾರೆ. ಶಿಲ ಭಕ್ತಿ ವಿನೋದ್ ಠಾಕೂರ ಎಕ್ಸ್ಪ್ಲೇನ್ಸ್ ದಿಸ್ ಪಾಯಿಂಟ್. ಶಿಲ ಭಕ್ತಿ ವಿನೋದ್ ಠಾಕೂರ್ ಅವರು ಇದರ ಒಂದು ವಿವರಣೆಯನ್ನ ಕೊಡ್ತಾರೆ. ಇನ್ ದಿಸ್ ಭಾಗ್ಯ, ಫಾರ್ಚೂನ್, ದ ರಿಸಲ್ಟ್ ಆಫ್ ಅನ್ ಆಕ್ಸಿಡೆಂಟ್ ಆರ್ ಸಮಥಿಂಗ್ ಎಲ್ಸ್. ಭಾಗ್ಯ ಅನ್ನೋದು ಏನೋ ಆಕಸ್ಮಿಕವೋ ಅಥವಾ
ಬೇರೆ ಏನಾದರೂ ಇದೆನೋ? In the scriptures, devotional service and pious activities are considered fortunate. ಶಾಸ್ತ್ರದಲ್ಲಿ ಭಕ್ತಿ ಸೇವೆ ಮತ್ತು ಪುಣ್ಯ ಕಾರ್ಯ ಇವುಗಳನ್ನ ಭಾಗ್ಯ ಅಂತ ಹೇಳಲಾಗಿದೆ. ಇನ್ನು ಪುಣ್ಯ ಕಾರ್ಯಗಳಲ್ಲಿ 3 ತರ. ಮೊದಲನೇದ್ದು ಏನು ಅಂತಂದ್ರೆ ಪಾಯಸ್ ಆಕ್ಟಿವಿಟೀಸ್ ಅಂತಂದ್ರೆ ಪುಣ್ಯ ಕಾರ್ಯ ಏನಿದೆ ನಮ್ಮ ಹೃದಯದಲ್ಲಿ ಅವೇಕನ್ ಒನ್ಸ್ ಡಾರ್ಮೆಂಟ್ ಕೃಷ್ಣ ಕಾನ್ಸಿಯಸ್ನೆಸ್ ಆರ್ ಕಾಲ್ಡ್ ಭಕ್ತಿ ಉನ್ಮುಖಿ ಸುಕೃತಿ. ಯಾವ ಪುಣ್ಯ ಕಾರ್ಯಗಳು ನಮ್ಮ ಹೃದಯದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಾವೋ ಅವುಗಳಿಗೆ ಭಕ್ತಿ ಉನ್ಮುಖಿ ಸುಕೃತಿ ಅಂತಂದ್ರೆ ಭಕ್ತೋನ್ಮುಖಿಯ ಪುಣ್ಯ ಕಾರ್ಯಗಳು. ಆ ಪುಣ್ಯ ಕಾರ್ಯಗಳನ್ನ ಮಾಡೋದ್ರಿಂದ ನಮ್ಮ ಹೃದಯದಲ್ಲಿ ಭಕ್ತಿ ಜಾಗೃತವಾಗ್ತದೆ, ಪ್ರಜ್ಞೆ ಜಾಗೃತವಾಗ್ತದೆ. Pious activities that bestow material opulence are called ಭೋಗೋನ್ಮುಖಿ ಸುಕೃತಿ. ಇನ್ನು ಇಂತಹ ಪುಣ್ಯ ಕಾರ್ಯಗಳು ಯಾವಾಗ ನಮ್ಮ ಹೃದಯದಲ್ಲಿ ಭೋಗ ಪ್ರವೃತ್ತಿಯನ್ನ ಜಾಗೃತಗೊಳಿಸ್ತವೆ, ಭೋಗ ಪ್ರವೃತ್ತಿಯನ್ನ ಅನುಭವಿಸೋದಕ್ಕೆ ಅವಕಾಶ ಕೊಡ್ತವೆ, ಅಂತಹ ಪುಣ್ಯ ಕಾರ್ಯಗಳು ಅಂತಂದ್ರೆ ಈಗ ಸ್ವರ್ಗಲೋಕಕ್ಕೆ ಹೋಗೋದು ಅಥವಾ ಇಲ್ಲಿನೇ ಬಹಳಷ್ಟು ಭೌತಿಕ ಆನಂದಗಳನ್ನ ಪಡೆಯೋದು, ಶ್ರೀಮಂತಿಕೆ ಅಥವಾ ಬೇರೆ 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 ಸುಖ ಇವುಗಳನ್ನ ಪಡೆಯೋದು. ಪುಣ್ಯ ಕಾರ್ಯಗಳು ಮಾಡೋದ್ರಿಂದ ಅಂಥ ಸುಖಗಳು ಸಿಗ್ತವೆ, ಅಂಥ ತಾತ್ಕಾಲಿಕ ಸುಖಗಳು ಸಿಗ್ತವೆ. ಇದಕ್ಕೆ ಭೋಗೋನ್ಮುಖಿ ಸುಕೃತಿ ಅಂತ ಹೇಳ್ತೇವೆ. ಇನ್ನು ಕೊನೆಯದು ಏನು ಅಂತಂದ್ರೆ ಜ್ಞಾನೋನ್ಮುಖಿ ಅಥವಾ ಮೋಕ್ಷೋನ್ಮುಖಿ ಸುಕೃತಿ. ಯಾವುದು ನಮ್ಗೆ ಈ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗುವಂತೆ ಮಾಡ್ತದೆ. ಸೊ ಆದ್ರೆ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ದೀಸ್ ಲಾಸ್ಟ್ 2 awards of pious activities are not actually fortunate. ಈ ಕೊನೆಯ ಭೋಗೋನ್ಮುಖಿ ಮತ್ತು ಮೋಕ್ಷೋನ್ಮುಖಿ ಈ ಸುಕೃತಿಗಳು ಅಥವಾ ಪುಣ್ಯ ಕಾರ್ಯಗಳು ಏನಿದ್ದಾವೆ ನಮಗೆ ನಿಜವಾಗಿಯೂ ಅವು ಸೌಭಾಗ್ಯವಂತವನ್ನು ತರುವಂಥದ್ದು ಅಥವಾ ಭಾಗ್ಯವನ್ನ ತರುವಂಥದ್ದಲ್ಲ. ಮೊದಲನೆಯದು ಮಾತ್ರ ನಿಜವಾದ ಭಾಗ್ಯವನ್ನ ನಮಗೆ ಕೊಡುವಂತಹದ್ದು. Pious activities are fortunate when they help one becomes Krishna consciousness. ನಿಜವಾದ ಭಾಗ್ಯ ಏನು? ನಮ್ಮನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣ ಪ್ರಜ್ಞೆಯ ಅಂದ್ರೆ ಭಕ್ತಿ ಸೇವೆಯಲ್ಲಿ ತೊಡಗಿಸುವಂತಹ ಕಾರ್ಯ. The good fortune of Bhakti Unmukhi is attained only when one comes in contact with a devotee. ಒಬ್ಬ ವ್ಯಕ್ತಿ ಯಾವಾಗ ಭಕ್ತನ ಸಂಪರ್ಕದಲ್ಲಿ ಬರ್ತಾನೆ, ಅಂತಹ ಒಂದು ಪುಣ್ಯ ಕಾರ್ಯ ಏನಿದೆ ಅದು ಭಕ್ತಿ ಉನ್ಮುಖಿ ಸುಕೃತಿ, ಅದು ನಿಜವಾದ ಭಾಗ್ಯ. By associating with a devotee willingly or unwillingly, one advances in devotional service. ತನಗೆ ಇಚ್ಛೆ ಇದ್ದೋ ಅಥವಾ ಇಚ್ಛೆ ಇಲ್ಲದಾಗಿಯೋ ಅವನು ಭಕ್ತನ ಸಂಪರ್ಕದಲ್ಲಿ ಇದ್ದರೆ ಅವನು ಭಕ್ತಿ ಸೇವೆಯಲ್ಲಿ ಮುಂದುವರಿತಾನೆ. And thus one's dormant Krishna consciousness is awakened. ಕಾಲಾನುಕ್ರಮದಲ್ಲಿ ಗ್ರಾಜುವಲಿ ಅವನು ಭಕ್ತಿ ಸೇವೆಯಲ್ಲಿ ಪ್ರಗತಿ ಹೊಂತಾನೆ. ಸೊ ನಾವು ಇಲ್ಲಿ ನೋಡಬಹುದು ಶ್ರೀ ಮೈತ್ರೇಯ ಋಷಿಗಳು ಮಹಾನ್ ಇಲ್ಲಿ ಹೇಳಲಾಗಿದೆ ಭಕ್ತರು ಗ್ರೇಟ್ ಡಿವೋಟಿ. ಆದ್ರೆ ಅವರು ಜ್ಞಾನ ಮಿಶ್ರವಾಗಿರೋದ್ರಿಂದ ಅವರನ್ನ ಶುದ್ಧ ಭಕ್ತರು ಅಂತ ಹೇಳೋದಕ್ಕಾಗುದು. ಅದಕ್ಕೆ ಅಲ್ಲಿ ಹೇಳಲಾಗಿದೆ ಫಾರ್ಚುನೇಟ್, ಭಾಗ್ಯವಂತರು. ಯಾಕಂತಂದ್ರೆ ಕೃಷ್ಣನನ್ನ
ಮುಖಾಮುಖಿಯಾಗಿ ನೋಡುವಂತೆ ಮತ್ತು ಉದ್ಧವನ ಒಂದು ಸಂಘವನ್ನ ಪಡೆಯುವುದಕ್ಕೆ ಅವರಿಗೆ ಇದೊಂದು ಅವಕಾಶ ಸಿಕ್ತು. ಸೊ ಮುಂದಿನ ಒಂದು ಶ್ಲೋಕಗಳಲ್ಲಿ ಭಕ್ತಿ ಸೇವೆಯ ಒಂದು ಪ್ರೊಸೆಸ್ ಹೀಗೆ ಕಾರ್ಯ ನಿರ್ವಹಿಸ್ತದೆ ವಿಧಾನ, ಅದನ್ನ ಇಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಭಾಗವತದಿಂದ ಕೋಟ್ ಮಾಡಿದೆ ಅದನ್ನ. ಭವಾಪವರ್ಕೋ ಭ್ರಮತೋ ಯಥಾ ಭವೇತ್ ಜ್ಞಾನಸ್ಯ ತೋರ್ಹಿ ಅಚ್ಯುತ ಸತ್ಸಂಗಮೋ ಯರ್ಹಿ ತದೈವ ಸದ್ಗತೌ ಪರಾವರಿಷೇ ತ್ವಯಿ ಜಾಯತೆ ರತಿ. O my Lord, O infallible Supreme Person, when a person wandering throughout the universes becomes eligible for liberation from material existence, he gets an opportunity to associate with devotees. ಯಾವಾಗ ಒಬ್ಬ ಭಕ್ತ ಅನೇಕ ಬ್ರಹ್ಮಾಂಡಗಳನ್ನೆಲ್ಲ ತಿರುಗ್ತಾ ಯಾವಾಗ ಅವನಿಗೆ ತನ್ನನ್ನ ತಾನು ಈ ಜನ್ಮ ಸಂಸಾರ ಚಕ್ರದಿಂದ ಮುಕ್ತನಾಗಬೇಕು ಅಂತ ಸಮಯ ಬರ್ತದೆ, ಅಂತಹ ಸಮಯದಲ್ಲಿ ಅವನು ಭಕ್ತರ ಸಂಘವನ್ನ ಪಡಿತಾನೆ. When he associates with the devotees, his attraction for you is awakened. ಯಾವಾಗ ಅವನು ಭಕ್ತರ ಸಂಪರ್ಕಕ್ಕೆ ಬರ್ತಾನೆ, ಆಗ ಅವನಿಗೆ ನಿನ್ನ ಪ್ರತಿ ಆಕರ್ಷಣೆ ಹೃದಯದಲ್ಲಿ ಜಾಗೃತವಾಗ್ತದೆ. You are the Supreme Personality of Godhead, the highest goal of the topmost devotees and the Lord of the universe. ಸೊ ಇದನ್ನ ಶ್ರೀಮದ್ ಭಾಗವತಂದ 10ನೇ ಸ್ಕಂದದ 51ನೇ ಶ್ಲೋಕ, ಅಧ್ಯಾಯದ 53ನೇ ಶ್ಲೋಕನ ತೆಗೆದುಕೊಳ್ಳಲಾಗಿದೆ. ಭಗವಂತನಿಗೆ ಈ ಒಂದು ಅವನ ಒಂದು ಸುಪ್ರೀಮೆಸಿ, ಅವನ ಒಂದು ಅಪಾರ ಕೃಪೆ ಕರುಣೆಯನ್ನ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಮುಂದಿನ ಇನ್ನೊಂದು ಶ್ಲೋಕವನ್ನ ಕೃಷ್ಣ ಚತಿ ಕೃಪಾ ಕೋರೆ ಕೌನ್ ಭಾಗ್ಯವಾನೆ ಗುರು ಅಂತರ್ಯಾಮಿ ರೂಪೆ ಸಿಖಾಯೆ ಆಪನೆ. Krishna is situated in everyone's heart as the Chaitya Guru, the spiritual master within. Krishna ಪ್ರತಿಯೊಬ್ಬರ ಹೃದಯದಲ್ಲಿ ಕುಳಿತು ಚೈತ್ಯ ಗುರುವಾಗಿದ್ದಾನೆ. When he is kind to some fortunate conditioned soul, he personally gives him lessons so he can progress in devotional service. ಕೃಷ್ಣ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ. ಅವನಿಗೆ ಯಾರ ಮೇಲೆ ಅಹೈತುಕಿ ಕೃಪೆಯನ್ನ ತೋರಿಸಿ ಅವನು ಭಕ್ತಿ ಸೇವೆಯಲ್ಲಿ ಮುಂದುವರಿಯೋದಕ್ಕೆ ಮಾಡೋದಕ್ಕೆ ಅವನು ಅಲ್ಲಿ ಆಸಕ್ತನಾಗಿ ಮಾಡ್ತಾನೆ ಅಥವಾ ಇನ್ಸ್ಪೈರ್ ಮಾಡ್ತಾನೆ. Instructing the person as the super soul within and the spiritual master without. ಹೊರಗಡೆ ಗುರುವಾಗಿ, ಆಧ್ಯಾತ್ಮಿಕ ಗುರುವಾಗಿ, ಒಳಗಡೆ ಚೈತ್ಯ ಗುರುವಾಗಿ ಭಗವಂತ ಆ ವ್ಯಕ್ತಿಗೆ ದಾರಿಯನ್ನ ತೋರಿಸ್ತಾನೆ. ಇನ್ನೂ ಒಂದೆರಡು ಶ್ಲೋಕ ತುಂಬಾ ಇಂಪಾರ್ಟೆಂಟ್ ಇದ್ದಾವೆ. ನೈವೋಪಯಂತಿ ಅಪಚಿತಂ ಕವಯಸ್ತವಿಶ್ವಾ ಬ್ರಹ್ಮಾಯುಷಾಪಿ ಕೃತಂ ವೃದ್ಧ ಮೂಢ ಸ್ಮರಂತ ಯೋಂತರ್ಬಹಿಸ್ತನುಕೃತಂ ಅಶುಭಂ ವಿಧೂನ್ವಾನ್ ಆಚಾರ್ಯ ಚೈತ್ಯ ವಪುಷಾ ಸ್ವಗತಿಂ ವ್ಯನಾಕ್ತಿ. ಓ ಮೈ ಲಾರ್ಡ್, transcendental poets and experts in spiritual science could not fully express their indebtedness to you, even if they were endowed with the prolonged lifetime of Brahma. For you appear in two features, externally as the Acharya and internally as the Super Soul, to deliver the embodied living beings by directing him how to come to you. ಸೊ ಇಲ್ಲಿ ಶ್ರೀಮದ್ ಭಾಗವತಂದಲ್ಲಿ ಉದ್ಧವನಿಗೆ ಕೃಷ್ಣ 11ನೇ ಸ್ಕಂದದಲ್ಲಿ ಹೇಳ್ತಾನೆ, ಅಲ್ಲ, ಇದು ಆಕ್ಚುಲಿ ಉದ್ಧವ ಕೃಷ್ಣನಿಗೆ ಹೇಳಿತು. ಏನಂತಂದ್ರೆ, ನನ್ನ ಪ್ರೀತಿಯ ಭಗವಂತ,
ಈವನ್ ವಿದ್ವಾಂಸರು ಆಧ್ಯಾತ್ಮಿಕ ಜ್ಞಾನದಲ್ಲಿ, ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಪರಿಣತರು ಆ ನಿನ್ನ ಆ ನಿನಗೆ ನಿನ್ನ ಋಣಿಯ ಬಗ್ಗೆ, ನಿನ್ನನ್ನು ಹೇಗೆ ನಾವು ಋಣಿಗಳಾಗಿದ್ದೇವೆ ಅನ್ನೋದನ್ನ ಆ ಆ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ. ಇಂತಹ ದೊಡ್ಡ ದೊಡ್ಡ ಕವಿಗಳು ಕೂಡ. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನ ಸಂಪೂರ್ಣ ಅಂದ್ರೆ ಒಂದು ಸಂಪೂರ್ಣ ಬ್ರಹ್ಮನ ಒಂದು ಜೀವನ ಕಾಲಾವಧಿಯಷ್ಟು ಕೂಡ ಪ್ರಯತ್ನ ಮಾಡಿದಾಗೂ ಕೂಡ ಅವನು ನಿನ್ನ ಒಂದು ಈ ಋಣವನ್ನ ತೀರಿಸಲಾರ. ಒಬ್ಬ ವ್ಯಕ್ತಿ ಹೊರಗಡೆಯಿಂದ ಅಂದ್ರೆ ಆಚಾರ್ಯನಾಗಿ ಭಗವಂತ, ಮತ್ತು ಒಳಗಡೆಯಿಂದ ಚೈತ್ಯ ಗುರುವಾಗಿ ನೀನು ಒಬ್ಬ ವ್ಯಕ್ತಿ ಜೀವಿಯನ್ನ ಒಂದು ಶರೀರವನ್ನ ಪಡೆದಿರುವಂತ ಜೀವಿಯನ್ನ ಉದ್ಧಾರ ಮಾಡ್ತೀಯ. ಆವಾಗ ಮಾತ್ರ ಆ ಜೀವಿ ಏನಿದಾನೆ ನಿನ್ನ ಕಡೆ ಬರೋದಕ್ಕೆ ಸಾಧ್ಯ. ಇದು ನಾವು ಭಗವಂತನ ಋಣವನ್ನ, ಚೈತ್ಯ ಗುರುಗಳ ಋಣವನ್ನ ತೀರಿಸೋದಕ್ಕೆ ಸಾಧ್ಯವಿಲ್ಲ. ಸಾಧು ಸಂಗೆ ಕೃಷ್ಣ ಭಕ್ತಿ ಶುದ್ಧ ಜದಿ ಹೋಯ್, ಭಕ್ತಿ ಫಲ ಪ್ರೇಮ ಹೋಯ್, ಸಂಸಾರ ಜಯ ಕ್ಷಯ. ಭಗವಂತನ ಭಕ್ತರ ಸಂಘದಿಂದ ಭಕ್ತಿಯಲ್ಲಿ ವಿಶ್ವಾಸ ಜಾಗೃತವಾಗ್ತದೆ. ಭಗವಂತನ ಭಕ್ತಿಯಲ್ಲಿ ವಿಶ್ವಾಸ ಜಾಗೃತವಾಗ್ತದೆ. ಭಕ್ತಿ ಸೇವೆಯಿಂದ ನಮ್ಮ ಹೃದಯದಲ್ಲಿರುವ ಕೃಷ್ಣ ಪ್ರೇಮ ಅದು ಜಾಗೃತವಾಗ್ತದೆ. ಆಗ ಅವನ ಭೌತಿಕ ಅಥವಾ ಬದ್ಧ ಸ್ಥಿತಿಯಿಂದ ಬದ್ಧ ಸ್ಥಿತಿ ಪೂರ್ಣ ಅಂದ್ರೆ ಮುಗಿದು ಹೋಗುತ್ತೆ ಅಂತಂದ್ರೆ ಇಟ್ ಕಮ್ಸ್ ಟು ಎನ್ ಎಂಡ್. ಆಗ ಅವನ ಈ ಸಂಸಾರದಿಂದ ಏನು ಬದ್ಧ ಸ್ಥಿತಿಯಲ್ಲಿದ್ದಾನೆ, ಆ ಬದ್ಧ ಸ್ಥಿತಿಯಿಂದ ಅವನು ಮುಕ್ತನಾಗ್ತಾನೆ. ಸೊ ಈ ರೀತಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ನಾವು ಯಾವಾಗ ಮುಂದಿನ ಶ್ಲೋಕದಲ್ಲೂ ಕೂಡ ಭಗವದ್ಗೀತೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತೇವೆ, ಶ್ರೀಮದ್ ಭಾಗವತವನ್ನ ನಾವು ತಿಳ್ಕೊಳ್ತೇವೆ, ಆಗ ಈ ಭೌತಿಕ ಜಗತ್ತಿನ ಆಸಕ್ತಿಯಿಂದ ನಾವು ಬಿಡುಗಡೆ ಹೊಂದ್ತೇವೆ. ಆಗ ನಮ್ಮ ಹೃದಯದಲ್ಲಿ ಕೃಷ್ಣ ಪ್ರೇಮ ಜಾಗೃತವಾಗ್ತದೆ. ಆಸಕ್ತಿಯೇ ಬಂಧನ, ಅನಾಸಕ್ತಿಯೇ ನಮ್ಮ ಈ ಭೌತಿಕ ಬಂಧನದಿಂದ ಮುಕ್ತಿ. ಸೊ ಮೈತ್ರೇಯ ಋಷಿಗಳು ಆದ್ದರಿಂದ ಅಜ್ಞಾತ ಸುಕೃತಿಯಿಂದ, ಗೊತ್ತಿಲ್ಲ ಹೇಗೆ ಬಂತು ಅಂತ ಅನ್ನೋದು, ಆದ್ರೆ ಅವರಿಗೆ ಆ ಸ್ಥಳದಲ್ಲಿ ಬಂದು ಆ ಸ್ಥಳದಲ್ಲಿ ಬಂದು ತಮ್ಮ ಇಚ್ಛೆಯಿಂದ ಕೃಷ್ಣನ ಆ ಒಂದು ಕೊನೆಯ ದರ್ಶನವನ್ನ ಪಡೆದು ಉದ್ಧವನಿಗೆ ಹೇಳುತ್ತಿರುವಂತಹ ಆ ಒಂದು ಅಂತಿಮ ನಿರ್ದೇಶನವನ್ನ ಕೇಳುವುದಕ್ಕೆ ಆಸಕ್ತಿಯನ್ನು ತೋರಿಸಿದರು. ಇನ್ನು ಬಹಳಷ್ಟು ಉದಾಹರಣೆ ಇದೆ ಈ ಅಜ್ಞಾತ ಸುಕೃತಿಯ ಬಗ್ಗೆ. ನಾವು ಒಂದು ಋತು ಮಹಾರಾಜನ ಒಂದು ಉದಾಹರಣೆಯನ್ನ ನಾವು ತೆಗೆದುಕೊಳ್ಬೇಕು. ಬಹಳಷ್ಟು ನಾವು ಮೇ ಬಿ ಸಮಯ ಅಷ್ಟಿರ್ಲಿಕ್ಕಿಲ್ಲ ನಮ್ಮ ಹತ್ರ ಚರ್ಚೆ ಮಾಡೋದಕ್ಕೆ. ಸೊ ಈ ರೀತಿಯಾಗಿ ಅಜ್ಞಾತ ಸುಕೃತಿಯಿಂದ ಶ್ರೀ ಮೈತ್ರೇಯ ಋಷಿಗಳು ಅಲ್ಲಿ ಬಂದರು. ಅನಂತರ ಶುದ್ಧ ಭಕ್ತರು ಶುದ್ಧ ಭಕ್ತಿಯುತ ಕಾರ್ಯಗಳಲ್ಲಿ ಸದಾ ನಿರತರಾಗಿರುತ್ತಾರೆ. ಹಾಗಾಗಿ ಭಗವಂತನೊಡನೆ ಅವರ ಸಂಧಿಸುವಿಕೆಯು ಸಹಜವಾಗುತ್ತದೆ. ಆದರೆ ಆ ಮಟ್ಟದಲ್ಲಿ ಇಲ್ಲದವರು ಭಗವಂತನನ್ನು ಸಂಧಿಸಿದರೆ ಅದು ಯಾವುದೇ ಆಕಸ್ಮಿಕ ಭಕ್ತಿ ಸೇವೆಯ ಅಜ್ಞಾತ ಫಲದಿಂದ ಆಗಿರುತ್ತದೆ. ಸೊ ನಮಗೆ ಇವತ್ತು ತಿಳಿಯಿತು ಯಾವುದು ಅಜ್ಞಾತ ಸುಕೃತಿಯ ಫಲ. ಅಜ್ಞಾತ ಸುಕೃತಿ ಅಥವಾ ಸುಕೃತಿ ಅಂದ್ರೆ ಏನು? 3 ತರದ ಸುಕೃತಿಗಳಿದ್ದಾವೆ.
ಆ ಅಜ್ಞಾತ ಸುಖ ಅಂದ್ರೆ ಗೊತ್ತಿಲ್ಲ ನಮ್ಗೆ ಯಾವ ಸುಖ ಇದು ನಾವು ಮಾಡ್ತೀವಿ. ನಮ್ಗೆ ಶಿಲಾ ಪ್ರಭುಪಾದರ ಒಂದು ಆ ಸಂಘ, ವಾಣಿ ಸಂಘ ಸಿಕ್ಕಿದೆ. ಇದರಿಂದ ನಾವು ನಮ್ಮ ಹೃದಯದ ಕಶ್ಮಲವನ್ನ ತೊಳೆದು ಕೃಷ್ಣ ಪ್ರಜ್ಞೆಯನ್ನ ಜಾಗೃತಗೊಳಿಸಬಹುದಾಗಿದೆ. ಒಂದ್ಸಾರಿ ಶಿಲಾ ಪ್ರಭುಪಾದರಿಗೆ ಒಬ್ಬ ಭಕ್ತರು ಕೇಳ್ತಿದ್ರಂತೆ, ಶಿಲಾ ಪ್ರಭುಪಾದ್, ನಾವು ಹುಟ್ಟಿದ್ದು ಈ ಪಾಶ್ಚಾತ್ಯ ದೇಶದಲ್ಲಿ, ನಮ್ಗೆ ಹುಟ್ಟಿನಿಂದಾನೇ ನಾವು ಅನೇಕ ಪಾಪ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ, ಗೊತ್ತಿತ್ತು ಗೊತ್ತಿಲ್ದೇನೆ. ನಮ್ಗೆ ಯಾವುದೇ ಒಂದು ಒಳ್ಳೆಯ ಕುಲ ಇಲ್ಲ, ಅಥವಾ ಯಾವುದೇ ರೀತಿಯ ಒಂದು ಒಳ್ಳೆಯ ಸಂಸ್ಕಾರ ಇಲ್ಲ. ನಾವು ಹೇಳ್ಬೇಕಾದಂತಹ ಆ ಒಂದು ಆಸಕ್ತಿ ಅಥವಾ ಒಂದು ತೀವ್ರವಾದ ಇಚ್ಛೆನೂ ನಮ್ಮ ಹತ್ರ ಇಲ್ಲ. ಮತ್ತೆ ನಮ್ಗೆ ಹೇಗೆ ಆ ಒಂದು ಸುಕೃತಿ ಸಿಕ್ತು? ಆಗ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾನು ನಿಮ್ಮ ಸುಕೃತಿಯನ್ನ ಉಂಟು ಮಾಡಿದ್ದೇನೆ. ಇದು ಅಜ್ಞಾತ ಸುಕೃತಿ, ಭಗವಂತನ ಅಹೈತುಕ ಕೃಪೆ. लूट लो दिन का दिल चाहे मैं शोर मचाऊं गली गली, कृष्ण नाम के ही ये मोती मैं पिघलाऊं गली गली. सो ಕೃಷ್ಣ ನಾಮ ಅವೈಲೇಬಲ್ ಇದೆ, ಎಲ್ಲರಿಗೂ ಸಿಗ್ತಾ ಇದೆ. ಆದರೆ ಯಾರು ಅದನ್ನ ಆಯ್ದುಕೊಳ್ತಿರ್ತಾರೆ ಅವರು ಭಾಗ್ಯವಂತರು. ಅದನ್ನ ಆಯ್ದುಕೊಂಡು ಭಗವದ್ ಭಕ್ತರ ಸಂಪರ್ಕದಲ್ಲಿ ಬಂದು ತಮ್ಮ ಜೀವನದ ಧ್ಯೇಯವನ್ನಾಗಿ ಮಾಡಿಕೊಂಡು ಮರಳಿ ಭಗವದ್ಧಾಮಕ್ಕೆ ಹೋಗ್ತಾರೆ, ಅವರು ಭಾಗ್ಯವಂತರು. ಸೊ ಇಷ್ಟನ್ನ ಹೇಳಿ ನಾನು ಈ ಶ್ಲೋಕದ ಒಂದು ಚರ್ಚೆಯನ್ನ ಪೂರ್ಣಗೊಳಿಸ್ತೇನೆ. ಏನಾದ್ರೂ ಇದ್ರೆ ಪ್ರಶ್ನೆಗಳು ಇದ್ರೆ ತಾವು ದಯವಿಟ್ಟು ಕೇಳ್ಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಭಕ್ತಿ ಸೇವೆಯಲ್ಲಿ ಸಿಗುವಂತ ಭಗವಂತನ ದರ್ಶನ ಮತ್ತೆ ಅಜ್ಞಾತ ಫಲದ ಸೇವೆ ಒಂದೇ ಆಗಿರಲ್ಲ ಪ್ರಭು. ಎಸ್ ಪ್ರಭುಜಿ, ಡೆಫಿನೆಟ್ಲಿ. ಕೆಲವೊಂದ್ಸತಿ ಗೊತ್ತೂ ಇರ್ತದೆ, ಯಾವ್ದೋ ಪುಣ್ಯ ಮಾಡಿರ್ತೇವೆ ನಾವು, ಅದಾದ್ಮೇಲೆ ನಮಗೆ ಫಲ ಸಿಗ್ತಿರ್ತದೆ, ಆ ಅವಕಾಶ ಸಿಗ್ತಿರ್ತದೆ. ಇನ್ನು ಗೊತ್ತಿಲ್ಲದೆ ನಾವು ಭಗವದ್ ಭಕ್ತರ ಸಂಘದಲ್ಲಿ ಬಂದ್ಬಿಡ್ತೇವೆ. ಆಮೇಲೆ ನಮಗೆ ಅದು ಅರಿವಾಗತ್ತೆ, ಓ ನಾವು ಎಂತ ಭಾಗ್ಯವಂತರು ಅಂತ. ಎಸ್ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ನಮಗೆ ಈ ಭೌತಿಕ ಭವಸಾಗರ ದಾಟ್ಬೇಕಾದ್ರೆ ಆ ಸುಕೃತಿಗಳಲ್ಲಿ ಭಕ್ತರ ಸಾಂಗತ್ಯನೇ ವೆರಿ ಇಂಪಾರ್ಟೆಂಟ್ ಅನ್ನೋದು ನಮಗೆ ಇದರಿಂದ ಅರ್ಥ ಆಯ್ತು ಪ್ರಭು. ಭಕ್ತರ ಸಾಂಗತ್ಯ ಇದ್ರೆ ನಾವು ನಮ್ಮ ವ್ಯಾಮೋಹಗಳ ದಿನೇ ದಿನೇ ಮೊಟಕುಗೊಳಿಸಬಹುದು ಅನ್ನೋದು ನೀವು ಚೈತನ್ಯ ಚರಿತಾಮೃತ ಪ್ರಭುಪಾದರ ವಾಣಿಯಿಂದ ನಮಗೆ ಹೇಳ್ಬೇಕು. ತುಂಬಾ ಥ್ಯಾಂಕ್ಸ್ ಪ್ರಭು, ಧನ್ಯವಾದ. ಹರೇ ಕೃಷ್ಣ. ಎಸ್ ಪ್ರಭುಜಿ. ಸೊ ಇಷ್ಟು ಇದು ಪ್ರಭುಜಿ. ಸೊ ಬೇರೆ ಏನು ಪ್ರಶ್ನೆ ಇಲ್ಲ ಅಂತಂತಂದ್ರೆ ನಾವು ಕ್ಲಾಸ್ ಅನ್ನ ಪೂರ್ಣಗೊಳಿಸೋಣ ಪ್ರಭುಜಿ. ಎಸ್ ಪ್ರಭು, ವೇಟ್ ಮಾಡ್ತಾ ಇದ್ದೀನಿ, ಪ್ರಶ್ನೆಗಳು ಬರುತ್ತಾ ಅಂತ ವೇಟ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ನಿಮಿಷ. ಎಸ್ ಪ್ರಭು, ಆಗ್ಲಿ, ನಾನು ವೇಟ್ ಮಾಡ್ತೇನೆ. ಪ್ರಭು, ತಾವ್ ಹೇಳಿದ್ರಿ ಕರ್ಮೋನ್ಮುಖಿ ಭಕ್ತಿ, ಜ್ಞಾನೋನ್ಮುಖಿ ಭಕ್ತಿ ಮತ್ತು ಭಕ್ತಿಯೋನ್ಮುಖಿ. ಇದು ಬಹಳ ಚೆನ್ನಾಗಿ ಅರ್ಥ ಆಯ್ತು. ನಾವು ಮಾಡೋ ಸೇವೆ ಇರುತ್ತೆ, ಆದ್ರೆ ಯಾವ್ದ್ರ ಆಸೆ ಮೇಲೆ ಇರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದು ಬಹಳ ಚೆನ್ನಾಗಿ ಅರ್ಥ ಆಯ್ತು. ನಾವೆಲ್ಲ ಮಾಡ್ತೀವಿ, ಸೇವೆ ಮಾಡ್ತೀವಿ, ಆದ್ರೆ ಫಲ ಏನು ನಮ್ಮ ಆಸೆ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಎಸ್ ಎಸ್ ಪ್ರಭುಜಿ. ಮುಖ್ಯವಾಗಿ ಏನು ಅಂತಂದ್ರೆ ನಾವು ಈ ಆಸಕ್ತಿಯನ್ನ ಅಂದ್ರೆ ಇದು ಬಹಳ ಸೂಕ್ಷ್ಮ. ಇದನ್ನ ನಾವು ಸರಿಯಾಗಿ ತಿಳ್ಕೊಂಡು ಈ ಆಸಕ್ತಿಗಳಿಂದ ನಾವು
ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡಬೇಕು. ಭಗವಂತನ ಅಹೈತುಕ ಕೃಪೆಗಾಗಿ ಪ್ರಾರ್ಥನೆ ಮಾಡಬೇಕು. ಭಕ್ತರ ಅಹೈತುಕಿ ಕೃಪೆಗಾಗಿ ಭಕ್ತರ ಒಂದು ಪ್ರಾರ್ಥನೆಗಳಿಂದ ಬೇರೆಯವರು ನಮ್ಗಾಗಿ ಪ್ರಾರ್ಥನೆ ಮಾಡೋದ್ರಿಂದ ಬಹಳಷ್ಟು ಸಹಾಯ ಆಗ್ತದೆ. ಆಮೇಲೆ ನಾವು ನಮ್ಮನ್ನ ತಿಳಿದುಕೊಳ್ಬೇಕು. ಯಾಕಂತಂದ್ರೆ ನಾವು ನಮ್ಮ ಸ್ವ ಪ್ರಯತ್ನದಿಂದ ಇದರಿಂದ ಹೊರಗಡೆ ಬರೋದು ನಮ್ಮ ಪ್ರಯತ್ನ ಡೆಫಿನೆಟ್ಲಿ ಇರಬೇಕು, ಆದ್ರೆ ಅಷ್ಟೊಂದು ಸರಳ ಇಲ್ಲ. ಭಗವದ್ ಭಕ್ತರು ಯಾವಾಗ ಪ್ರಾರ್ಥನೆ ಮಾಡ್ತಾರೆ ನಮ್ಮ ಸಲುವಾಗಿ, ಮತ್ತು ನಮ್ಮ ಒಂದು ಸಿನ್ಸಿಯರಿಟಿಯನ್ನ ಭಗವಂತ ಯಾವಾಗ ನೋಡ್ತಾನೆ, ಭಗವಂತ ಏನಿದ್ದೇನೆ ಹೃದಯದಲ್ಲಿ ಕೂತ್ಕೊಂಡು ನಮ್ಗೆ ಡೈರೆಕ್ಷನ್ ಕೊಡ್ತಾನೆ. ಆಮೇಲೆ ನಮ್ಮ ಜೀವನ ಸಾರ್ಥಕವಾಗ್ತದೆ. ಈ ಆಸಕ್ತಿಯಿಂದ ಹೊರಗಡೆ ಬರ್ತೇವೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮೈತ್ರೇಯ ಮುನಿ ಅಂತ ಅವರು ಆವಾಗ ಅವರು ಎಲ್ಲಾ ಕಾಡಲ್ಲಿ ಎಲ್ಲಾ ಸಂಚಾರ ಮಾಡ್ತಾ ಇರೋವಾಗ ಭಗವಂತ ಅವ್ರಿಗೆ ದರ್ಶನ ಕೊಟ್ರು. ಅವ್ರ ಸೌಭಾಗ್ಯ ಅದು. ಇವಾಗ ನಮ್ಮ ಸೌಭಾಗ್ಯ ಪ್ರಭು, ನಿಮ್ಮಂತವ್ರೆಲ್ಲಾ ಸಂಘದಿಂದ ಅಂತವ್ರು ಪ್ರವಚನ ಎಲ್ಲ ನಾವು ಕೇಳಿಸ್ಕೊಂತ ಇದ್ದೀವಿ ಅಂದ್ರೆ ಎಷ್ಟೋ ನಾವು ಪುಣ್ಯ ಎಷ್ಟೆಷ್ಟು ಜನ್ಮಗಳಿಂದ ಮಾಡ್ಕೊಂಡಿದ್ದಕ್ಕೆ ನಿಮ್ಮಂತವ್ರ ಸಂಘ, ನಿಮ್ಮ ಪ್ರವಚನೆ ಭಗವಂತನ ಬಗ್ಗೆ ತಿಳ್ಕೊಂತ ಇದೆ ಅಂತ ನನ್ಗೆ ಅನ್ಸುತ್ತೆ ಪ್ರಭು. ಹರೇ ಕೃಷ್ಣ. ಇದು ಗುರು ಮಹಾರಾಜ್ ಅವರ ಕೃಪೆ, ಆಮೇಲೆ ಶ್ರೀಲ ಪ್ರಭುಪಾದರ ಕೃಪೆ, ಹಿಸ್ ಗ್ರೇಸ್ ಮಥುರಾ ಶ್ಯಾಮ್ ಪ್ರಭುಜಿ ಅವರ ಕೃಪೆ. ಸೊ ವಿ ಆರ್ ಜಸ್ಟ್ ಟ್ರೈಂಗ್ ಟು ಕೃಷ್ಣ. ಯಾರಿಗೆ ಆಸಕ್ತಿ ಇರುತ್ತೋ ಅಥವಾ ಲೌಕಿಕ ಕಡೆಯಿಂದ ಸ್ವಲ್ಪ ನಿರಾಸಕ್ತಿ ಬರುತ್ತೋ, ಯಾವುದೋ ತರದರಲ್ಲಿ ಮೇ ಬಿ ಕೆಲವು ತೊಂದರೆಗಳಿಂದ ಇರ್ಬೋದು, ಕೆಲವು ಇರ್ಬೋದು, ಅವಾಗ ಕೃಷ್ಣ ಅವ್ರಿಗೆಲ್ಲ ಆ ಜೀವಾತ್ಮರಿಗೆ ಅರೇಂಜ್ ಮಾಡ್ತಾನೆ. ನನ್ನ ಪ್ರಕಾರ ನನ್ನಂತವರೆಲ್ಲ ಬರೀ ಇನ್ಸ್ಟ್ರೂಮೆಂಟ್ಸ್ ಅಷ್ಟೇ. ನಾವೇನು ನಮ್ಮ ಕೈಯಲ್ಲಿ ಮಾಡಕ್ಕಾಗಲ್ಲ. ನಮ್ಮನ್ನು ನಾವು ನೋಡ್ಕೊಳ್ಳೋದೇ ಕಷ್ಟ ಇದೆ. ಇನ್ಯಾರಿಗೆ ನಾನು ಕೊಡ್ತೀನಿ. ಕೃಷ್ಣ ಸಿನ್ಸಿಯರ್ ಸೀಕರ್ಸ್ ಯಾರಿಗೆ ಬೇಕು ಅಂತ ಇರಿಸ್ತೋ ಅವ್ರಿಗ ಇದಕ್ಕಾಗಿ ನಮ್ಮಂತವ್ರನ್ನ ಮೀಡಿಯಂ ಆಗಿ ಯೂಸ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ರೆ ನಾವೇನು ಇಲ್ಲ. ಜಸ್ಟ್ ಪೋಸ್ಟ್ ಮ್ಯಾನ್ಗಳ ತರ ಇನ್ ದ ಸೆನ್ಸ್ ನನ್ನ ಪರ್ಸನಲ್ ಒಪಿನಿಯನ್ ಅದು. ಎಸ್ ಪ್ರಭುಜಿ, ಇದು ತಮ್ಮ ಆ ಒಂದು ನಮ್ರತೆ ಡೆಫಿನೆಟ್ಲಿ ಸತ್ಯನೂ ಹೌದು. ಯಾಕಂತಂದ್ರೆ ಡೆಫಿನೆಟ್ಲಿ ತಾವು ಇನ್ಸ್ಟ್ರೂಮೆಂಟ್ ಆಗಿ ಭಗವಂತನ ಒಂದು ಈ ಸೇವೆಯನ್ನ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಭಗವಂತ ಏನಿದ್ದಾನೆ ತಮಗೆ ಆ ಐತಿಕ ಕೃಪೆಯನ್ನ ಡೆಫಿನೆಟ್ಲಿ ಕೊಡ್ತಾನೆ. ಸೊ ವಿ ಹ್ಯಾವ್ ಟು ಬಿ ಇನ್ಸ್ಟ್ರೂಮೆಂಟ್ಸ್. ನಾವು ಏನಂತಂದ್ರೆ ಒಬ್ಬ ಉಪಕರಣದ ತರ, ಸಾಧನ ತರ ನಾವು. ಇಟ್ ಇಸ್ ಲೈಕ್ ಎ ಟ್ಯಾಪ್. ಒಂದು ನಲ್ಲಿಯಿಂದ ನೀರ್ ಬರ್ತದೆ, ಆದ್ರೆ ನಲ್ಲಿನೇ ನೀರ್ ಕೊಡ್ತಾ ಇಲ್ಲ, ಅದು ಬರ್ತಾ ಇರೋದು ಗಂಗೆಯಿಂದ. ನಾವು ಏನಿದೆ ಅಂತಂದ್ರೆ ಇದು ಇದೆ ತಾವು ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಭಗವಂತನ ಒಂದು ಅಹೈತುಕ ಕೃಪೆ ಎಲ್ಲರ ಮೇಲೆ, ಎಲ್ಲಾ ಭಕ್ತರ ಮೇಲೆ ಆಗ್ಬೇಕು. ಎಷ್ಟು ಜನ ತಮ್ಮ ಭಕ್ತಿ ಕುಟೀರಿಗೆ ಬರ್ತಾ ಇದ್ದಾರೆ, ಎಲ್ಲರಿಗೂ ಶುದ್ಧ ಭಕ್ತಿ ಸಿಗ್ಬೇಕು. ನಮ್ಮ ಪ್ರಾರ್ಥನೆ ಇರಬೇಕು, ನಮ್ಮ ಒಂದು ಪ್ರಯತ್ನ ಇರಬೇಕು, ನಮ್ಮ ಒಂದು ಸಹಾಯ ಮಾಡುವಂತ ಒಂದು ಇದು ಇರ್ಬೇಕು, ಭಾವನೆ ಇರ್ಬೇಕು. ಆಗ ಅವರ ಒಂದು ಕೃಪೆಯಿಂದ ನಾವು ಕೂಡ ದಾಟ್ತೇವೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಮಥುರಾಶ್ಯಾಮ್ ಪ್ರಭು ಹೇಳಿದ್ರು ನಾವು ಇನ್ಸ್ಟ್ರೂಮೆಂಟ್ ಅಂತ. ನಮ್ಮಂತ ಬದ್ಧಾತ್ಮರಿಗೆ ಆ ಇನ್ಸ್ಟ್ರೂಮೆಂಟೇ ಬೇಕಲ್ವಾ ಪ್ರಭು? ಒಂದು ಹಾಡಿಗೆ ಇನ್ಸ್ಟ್ರೂಮೆಂಟ್ ಎಷ್ಟು ಇಂಪಾರ್ಟೆಂಟ್, ನಮ್ಮಂತ ಬದ್ಧಾತ್ಮರಿಗೆ ಇಂಥವ್ರು ಒಂದು ಇದು ಬೇಕು ಪ್ರಭು. ಡೆಫಿನೆಟ್ಲಿ ಮಾತಾಜಿ. ಅದಕ್ಕೆ ಕೃಷ್ಣ ಅರೇಂಜ್ಮೆಂಟ್ ಮಾಡಿದಾನೆ ಸರಿ ಚೆನ್ನಾಗಿ. ನಮ್ಮ ಅದೃಷ್ಟ ಪ್ರಭು. ಎಸ್ ಮಾತಾಜಿ, ಹೌದು ಮಾತಾಜಿ, ಡೆಫಿನೆಟ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡತ್ ಪ್ರಣಾಮ ಪ್ರಭುಜಿ. ಮಾತಾಜಿ ಹೇಳಿದ್ರು ತುಂಬಾ ಪರ್ಫೆಕ್ಟ್, ಕರೆಕ್ಟ್ ಇದೆ. ಯಾಕಂದ್ರೆ ನಮಗೆ ಕೃಷ್ಣ ಅಂದ್ರೆ ಯಾರು ಗೊತ್ತಿರ್ಲಿಲ್ಲ, ರಾಧಾರಾಣಿ ಪರಂಪರೆ ಏನು ಗೊತ್ತಿಲ್ಲ. ಪ್ರಭು ಅಂತ ಸಾತ್ವಿಕ ವ್ಯಕ್ತಿಗಳಿಂದ ನಮ್ಗೆ ಕೃಷ್ಣ ಕಾನ್ಸೆಪ್ಟ್ ಸಿಕ್ಕಿದೆ. ನಾವು ಹುಡುಕ್ತಾ ಇದ್ವಿ ಎಷ್ಟೋ ಗುರುಗಳನ್ನ, ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ. ಪ್ರಭುಪಾದ ಋಣಿಗಳು ನಾವು. ಪ್ರಭುಪಾದ್ ನಮ್ಮನ್ನೆಲ್ಲ ಒಂದ್ ಇದ್ರಲ್ಲಿ ದಾರದಲ್ಲಿ ಮಣಿಗಳನ್ನ ಪೋಣಿಸ್ದಂಗ ಒಬ್ಬೊಬ್ಬನ್ನ ಸೇರ್ಸಿದ್ದಾರೆ. ಸೊ ಇಂಥ ಸಂಸ್ಥೆ ಸಿಕ್ಕಿ, ನಮಗೆ ಭಕ್ತಿ ಕುಟೀರ್ ಸಿಕ್ಕಿ, ಮಥುರಾಶ್ಯಾಮ್ ಪ್ರಭು ಇಂತ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ನಮಗೆಲ್ಲ ಒಂದು ಜ್ಞಾನ ಕೊಡ್ತಿದಾರಂದ್ರೆ ಅವರು ಸಾಮಾನ್ಯ ಆದರಲ್ಲ ಅಂತ ನನ್ನ ನಿಮ್ಮ
ನಿಮ್ಮ ಎಲ್ಲ ಅಮೃತ ವಚನಗಳನ್ನು ಕೇಳಿಸ್ಕೊಳ್ತಾ ಇದೀವಿ. ರಿಯಲಿ ನಾವು ಧನ್ಯರು. ಥ್ಯಾಂಕ್ ಯು ಸೋ ಮಚ್ ಪ್ರಭು. ಎಲ್ಲರ ಪಾದಗಳಿಗೆ ನನ್ನ ನಮನಗಳು. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಪ್ರಣಾಮ. ಕೃಷ್ಣ ಪ್ರಭು, ಎಸ್ ಹರೇ ಕೃಷ್ಣ. ಎಸ್ ನಮಗೆಲ್ಲ ಭಗವಂತನ ಲೀಲೆಯಲ್ಲಿ ನಮಗೆ ಎಲ್ಲ ತಿಳಿಸ್ಕೊಡ್ತಾ ಇದಾರೆ ಪ್ರಭು. ಎಲ್ಲ ಆಧ್ಯಾತ್ಮಿಕ ಬಗ್ಗೆ ನಮ್ಗೆಲ್ಲ ಗೊತ್ತಿರ್ಲಿಲ್ಲ. ಇವತ್ತು ನಾವು ನಿಮ್ಮ ಲೀಲಾಮೃತ ಕೇಳ್ತಾ ಇದ್ವಿ. ಕೇಳಿ ನಾವೆಲ್ಲ ತಿದ್ಕೊಂತೀವಿ ಪ್ರಭು. ನಮ್ಗೆ ರಮೇಶ್ ಪ್ರಭು ಅವರು ಬಂದು ನಮ್ಗೆ ಮಾರ್ಗದರ್ಶನ ಕೊಟ್ರು. ನಮ್ಗೆ ಗುರುವಾಗಿ. ಆಮೇಲೆ ಮಧುರಾಶಾಮ್ ಪ್ರಭುಗಳು ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರು. ನಮ್ಗೆ ಇನ್ಸ್ಟ್ರೂಮೆಂಟೇ ಬೇಕಾಗಿದೆ. ಯಾಕೆಂದ್ರೆ ನಮ್ದು ಅಲ್ಲ ಆ ಕಡೆ ಈ ಕಡೆ ತುಂಬಾ ಜಂಜಾಟದ ಬಂದು ತಲೆಯಾಗಿ ನಿಂತಿದ್ರು ಅಂದ್ರೆ ಆ ಪ್ರಭುಗಳೇ. ಜಯ ಜಯ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ನಾನು ಒಂದಿನ ಭಕ್ತಿ ಕುಟೀರಲ್ಲಿ ಬೇಡ್ಕೊಂಡಿದ್ದೆ ಕೃಷ್ಣ, ದಿನಾ ಪ್ರವಚನ ಬೇಕಿತ್ತು ಅಂತ. ಅದು ಈಗ ಅರೇಂಜ್ ಮಾಡ್ಕೊಟ್ಟಿದ್ದಾರೆ ಮಧುಶ್ಯಾಮ್. ತುಂಬಾ ನೆನ್ಸ್ಕೊತಾ ಇದೆ ಪ್ರಭು, ದಿನಾ ಬೇಕು ಪ್ರವಚನ ಅಂತ. ಅದು ಭಗವಂತ ಈಗ ಅರೇಂಜ್ ಮಾಡಿದ್ದಾರೆ. ಮಧುಶ್ಯಾಮ್ ಪ್ರಭು ಈಗ ಅನಂತ ಅನಂತ ವಂದನೆಗಳು. ಜಯ. ಅದೇ ನಾವು ಭಕ್ತಿಯಿಂದ ಯಾವಾಗ ಪ್ರಾರ್ಥನೆ ಮಾಡ್ತೀವಿ, ಭಗವಂತ ನಮ್ಮ ಹೃದಯದಲ್ಲಿದ್ದಾನೆ, ಅವನು ಅದನ್ನ ಕೇಳ್ತಾನೆ. ಭಗವಂತನಿಗೆ ಸಿನ್ಸಿಯರ್ ಆಗಿ ಯಾರು ಪ್ರಾರ್ಥನೆ ಮಾಡ್ತಾರೆ ಆ ಭಗವಂತ ಅದನ್ನ ಕೇಳ್ತಾನೆ. ಭಕ್ತಿಯೋನ್ಮುಖ ಒಂದು ಪ್ರಾರ್ಥನೆ ಇತ್ತು ಅಂದ್ರೆ ಡೆಫಿನೆಟ್ಲಿ ಅದನ್ನ ಗ್ರಾಂಟ್ ಮಾಡ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ದೀಪ್ತಿ ಮಾತಾಜಿ ನಾವು ಮಾತಾಡ್ಬೇಕಾಗಿದೆಯಾ? ದೀಪ್ತಿ ಮಾತಾಜಿ ನಿಮ್ ಮೈಕ್ ಆನ್ ಇದೆ, ನಾವು ಮಾತಾಡ್ಬೇಕಾಗಿದೆಯಾ? ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಪ್ರಭುಜಿ ಹರೇ ಕೃಷ್ಣ. ಪ್ರಭುಜಿ ಧನ್ಯವಾದ. ಧನ್ಯವಾದ. ನನ್ನ ಸಂತೋಷನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅನ್ಕೊಂತ ಇದ್ದೀನಿ. ನಾನು ಅಷ್ಟೆಷ್ಟು ಭಕ್ತಿ ಸಾಧನೆ ಮಾಡ್ತಾ ಇದ್ದೆ. ನನ್ನ ಮಕ್ಕಳಲ್ಲಿ ಎಷ್ಟು ಭಕ್ತಿ ಬಗ್ಗೆ ನಾಟ್ಕೊಂಡು ಹೋಗಿದೆ ಅಂದ್ರೆ, ಬೆಳಗ್ಗೆ ಎದ್ರೆ ಕೃಷ್ಣನ್ ಬಗ್ಗೆ ವಿಚಾರ ಮಾಡ್ತಾರೆ, ಬೆಳಗ್ಗೆ ಎದ್ರೆ ಚಾಂಟಿಂಗ್ ಮಾಡ್ಬೇಕು, ಇನ್ನೇನಾದ್ರೂ ಸೇವೆ ಮಾಡ್ಬೇಕು. ಅದ್ರ ಜೊತೆಗೆ ಅವ್ರವ್ರ ಕರ್ತವ್ಯಗಳನ್ನ ಅವ್ರಿಬ್ರು ಅರಿವು ಮಾಡ್ಕೊಂತ ಇದಾರೆ. ನನ್ ದೊಡ್ಡ ಮಗಳು ಹಾಸ್ಟೆಲ್ಗೆ ಹೋಗಿದ್ಲು ಓದೋದಕ್ಕೆ ಅಂತ ಹೇಳಿ. ಅಲ್ಲಿಂದಾನು ಅವಳು ಯಾವಾಗ್ಲೂ ಒಂದೇ ಹೇಳ್ತಾ ಇದ್ಲು, ನಂಗೂ ಕೃಷ್ಣನ್ ಸೇವೆ ಮಾಡ್ಬೇಕಂತ ಇದೆ, ನಂಗೂ ಕೃಷ್ಣನ್ ಸೇವೆ ಮಾಡ್ಬೇಕಂತ ತುಂಬಾ ಇದೆ ಮನ್ಸಲ್ಲಿ ಅಂತ. ಈ ಲಾಕ್ ಡೌನ್ ಕೊಟ್ಬಿಟ್ಟು ಆ ಮಕ್ಕಳನ್ನ ಮನೆಯಲ್ಲಿ ಇಟ್ಟು ಕೃಷ್ಣ ಭಕ್ತಿ ಸಾಧನೆ ಮಾಡಕ್ಕೆ ಮಾರ್ಗ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಈ ಅಧಿಕ ಮಾಸದಲ್ಲಿ ಅವರೇ 33 ದೀಪಗಳನ್ನ ಹಚ್ಚಿ ಭಗವಂತನಿಗೆ ದಿನ ಆರತಿ ಮಾಡ್ತಾ ಇದ್ದಾರೆ ಇಬ್ರು. ಸೊ ಅವರ ಮನಸ್ಸಿನಲ್ಲಿರೋ ಭಕ್ತಿಯನ್ನ ನೋಡಿ ನಾನು ಇನ್ನೂ ಜಾಸ್ತಿ ಅವ್ರಿಗೋಸ್ಕರ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಆಲ್ ಅಸೋಸಿಯೇಷನ್ ಪ್ರಭುಜಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಪ್ರಣಾಮ ಪ್ರಭುಜಿ. ಎಸ್ಪೆಷಲಿ ಈ ಭಾಗ್ಯ ಬಂದಿರೋದೇ ಮತ್ತೆ ಶ್ಯಾಮ್ ಪ್ರಭು ಅವರಿಂದ. ಪಕ್ಕದಲ್ಲಿ ಎಲ್ಲಾ ವಿಷಯಗಳನ್ನ ಪಕ್ಕಕ್ಕಿಟ್ಟು ಭಕ್ತಿನ ಭಗವಂತನ ಸೇವೆಯನ್ನ ಮಾಡೋದ್ ಮಾತ್ರ ಈ ಜನ್ಮದಲ್ಲಿ ಕಲೀರಿ ಅಂತ ಅವ್ರು ಪ್ರತಿ ಕ್ಲಾಸ್ ಅಲ್ಲಿ ಒಬ್ಬೊಬ್ರು ಗುರು ದರ್ಶನ ಮಾಡಿಸಿ ಅವರ ಮುಖಾರವಿಂದ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಭುಜಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ವೈಷ್ಣವಾಸ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭು, ನಿಮ್ಮ ಒಂದು ಅಸೋಸಿಯೇಷನ್ ಇಂದನೂ ನಾವೆಲ್ಲರೂ ಬೆಳೀತಾ ಇದ್ದೀವಿ. ಹೀಗೆ ಆಗಾಗ ನಿಮ್ಮ ಅಸೋಸಿಯೇಷನ್ ತಗೊಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಿಮ್ಮ ಸಮಯವನ್ನ ಕೊಡಕ್ಕೆ ನಾವು ಕೇಳ್ತಾ ಇದೀವಿ ಅಷ್ಟೇ, ಯಾವಾಗ ಡಿಸ್ಟರ್ಬ್ ಮಾಡ್ತಾ ಇರ್ತೀವಿ. 2 to 3 weeks ಮಧ್ಯದಲ್ಲಿ ಯಾವಾಗ ಕಾಲ್ ಮಾಡ್ತಾ ಇರ್ತೀನಿ ನಿಮ್ಗೆಲ್ಲರಿಗೂ. ಎಸ್ ಪ್ಲೀಸ್ ನಮ್ ಸಲುವಾಗಿನೂ ಕೂಡ ಪ್ರಾರ್ಥನೆ ಮಾಡಿ ಪ್ರಭುಜಿ, ನಮಗೂ ಕೂಡ ಈ ಕೃಷ್ಣನ್ ಸೇವೆಯಲ್ಲಿ ಮುಂದುವರಿಲಿ ಅಂತ ಪ್ಲೀಸ್. ಡಿವೋಟೀಸ್ ಮರ್ಸಿ ಬೇಕು. ಎಸ್ ಡೆಫಿನೆಟ್ಲಿ ತಾವು ಯಾವಾಗ ಹೇಳ್ತೀರಾ ಅವಾಗ ನಾನು ಇಮಿಡಿಯೇಟ್ಲಿ ಇದು ಮಾಡ್ತೀನಿ. ಹರೇ ಕೃಷ್ಣ. ಪಂಚಕೃತರುಭ್ಯಶ್ಚ ಕೃಪಾಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕಿ ಜೈ ಶ್ರೀಮದ್ ಜೈ.